ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಅಂದಾಗ ನೆನಪಿಗೆ ಬರೋದು ಬೇರೆ ಯಾರೂ ಅಲ್ಲ, ಇಲ್ಲಿನ ಶಾಸಕರು ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಜನನಾಯಕರಾಗಿ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಜನರ ಕಷ್ಟಗಳಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗ ಅಂತ ಅಂದರೆ ಬಹಳಷ್ಟು ಹಳ್ಳಿಗಳು ಬರ್ತವೆ, ಹಳ್ಳಿಗಳಲ್ಲಿ ಬಹಳಷ್ಟು ಕಷ್ಟಗಳಿರ್ತವೆ, ಬಹಳಷ್ಟು ಜನ ರೈತರಿರ್ತಾರೆ. ರೈತರ ಕಷ್ಟಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ನಾವು ಜನರನ್ನೇ ಪ್ರಶ್ನೆ ಮಾಡ್ತೀವಿ. ಇದೆಲ್ಲದರ ಜೊತೆಗೆ ನಿಮಗೆ ನೆನಪಿರಲಿ, ವಿನಯ್ ಕುಲಕರ್ಣಿ ಅವರು ಸದ್ಯಕ್ಕೆ ಕ್ಷೇತ್ರದಲ್ಲಿ ಇಲ್ಲ. ಕಾರಣ ಅವರು ಜೈಲಲ್ಲಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರು ಈಗ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅವರ ಪತ್ನಿ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರಾ ಇಲ್ವಾ, ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಡೀತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಸ್ವತಃ ಜನರನ್ನೇ ಪ್ರಶ್ನೆ ಮಾಡೋಣ, ಜನರ ಬಳಿಯೇ ಹೋಗೋಣ, ಅವರಿಂದಾನೇ ಉತ್ತರ ಪಡ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಾವೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಲಕಮಾಪುರ ಅನ್ನೋ ಗ್ರಾಮದಲ್ಲಿದ್ದೀವಿ. ಸಹಜವಾಗಿ ಇಂಥ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದಾವ ಇಲ್ವಾ ಅನ್ನೋ ಪ್ರಶ್ನೆ ಅಂತೂ ಎಲ್ರಿಗೂ ಕೂಡ ಕಾಡ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ವಿನಯ್ ಕುಲಕರ್ಣಿ ಅವರು ಈ ಒಂದು ಗ್ರಾಮಕ್ಕೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇರೋದು ಇಲ್ಲಿನ ಜನ ಏನು ಹೇಳ್ತಾರೆ, ವಿನಯ್ ಕುಲಕರ್ಣಿ ಅವರ ಶಾಸಕರಾಗಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಮಾಡಿಲ್ಲ. ವಿನಯ್ ಕುಲಕರ್ಣಿ ಅವರು ಶಾಸಕರಾದ ನಂತರ ಈಗ ಆಲ್ಮೋಸ್ಟ್ ಹತ್ತತ್ರ 3 ವರ್ಷ ಏನು ಮಾಡಿದರು ನಿಮ್ಮೂರಿಗೆ? ಎಲ್ಲ ಮಾಡ್ಯಾರ ಕೆಲಸ. ರೋಡ್ ಮಾಡತ್ತಾರು, ಆ ಬಳಿಕ ಬ್ರಿಡ್ಜ್ ಹಾಕ್ಯಾರ ಒಂದು, ಆ ಬಳಿಕ ನಾವು ಹೇಳಿದಂಥ ಬೇಡಿಕೆ ಯಾವನ್ನ ಬೇಡಿಕೆ ತೊಗೊಂಡೋಕ್ಯವಲ್ಲ ಅವನ್ನೆಲ್ಲ ಈಡೇರ್ಸಕ್ಕೆ ಪ್ರಯತ್ನ ಪಟ್ಟಾರ. ಅವ್ರಿಲ್ಲ ಅಂದ್ರೂ ಅವ್ರ ಮನೆಯವರ ಅದನ್ನು ಈಡೇರ್ಸಕ್ಕೆ ಪ್ರಯತ್ನ ಪಡತ್ತಾರ. ಈಗ ಅವರು ಹೌದು ನಿಮ್ಮ ಶಾಸಕರಾಗಿದ್ದಾರೆ, ಗ್ರಾಮೀಣ ಭಾಗದ ಶಾಸಕರು. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಹೋಗಿದ್ದಾರೆ, ಜೈಲು ಒಳಗಡೆ. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಏನಿಲ್ಲ, ಅವ್ರಿಗೆ ಅವರು ಮಾಡ್ಯಾರೋ ಬಿಟ್ಟಾರ ಅನ್ನೋದು ಲಘು ಇತ್ಯರ್ಥಾಗಿ ಅವರು ಹೊರಗಡೆ ಬರಲೇಬೇಕು ಅಂತ ನಮ್ಮ ಆಸೆ ಐತೆ ಅಷ್ಟೇ. ಯಜಮಾನ್ರೆ ನಮಸ್ಕಾರ. ಈಗ ನಿಮ್ಮ ಈ ಒಂದು ಗ್ರಾಮದಲ್ಲಿ ಕೆಲಸ ಆಗಿದೆಯಾ? ಆಗ್ಯಾವ ಬಿಡ್ರಿ, ರೋಡ್ ಆಗ್ಯಾವ, ಮಾಡ್ಯಾರ ಕೆಲಸ ಮಾಡ್ಯಾರು. ಈ ಮನೆಗಳು ಇಲ್ಲ, ಅವ್ರಿಗೆ ಬಡವರಿಗೆ ಮನೆಗೂ ಪನಿ ಏನಾರು ಹಾಕಿ ಕೊಟ್ಟಾರ. ಬಟ್ ಏನಾರ ಬೇಕಂದ್ರೆ ಬ್ಯಾಂಕಿನವರು ಸಾಲ ಪಾಲ ಬಾಳೆ ಮಾಡ್ಕೊರಿ ಅಂತ ಕೊಟ್ಟಾರ. ಇನ್ನೇನು ಇದ್ರ ಬೈಕಿ ನಮ್ಗೆ ಇಷ್ಟ ಗೊತ್ತಿರ ಉಳಿದದ್ದು ನಮಗೆ ದೊಡ್ಡವರು ಅಂತೇಳಿ ಇದು ಏನು ಗೊತ್ತಾಗಬೇಕು. ಈಗ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿ 3 ವರ್ಷ ಆಗ್ತಾ ಬಂತು. ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಊರಿಗೆ? ಎಲ್ಲ ಮಾಡಿದಾರೆ, ಬರೋಬರಿ ಐತ್ರಿ, ಬರೋಬರಿ. ಏನು ಮಾಡ್ಯಾರ್ರಿ? ಈ ರೋಡ್ ಕೆಲಸ ಮಾಡ್ಯಾರ, ಎಲ್ಲ ಮಾಡ್ಯಾರ ಬರೋಬರಿ. ರೋಡ್ ಮಾಡಿದ್ರೆ ಎಲ್ಲ ಮಾಡ್ದಂಗೆ ಮತ್ತೇನು ಬೇಕಂದ್ರೆ ಎಲ್ಲ ಮಾಡ್ತಾರೆ, ಅವರು ಮಾಡ್ತಾರೆ, ಅದೇನಿಲ್ಲ. ಯಾರು ಹೋದ್ರು ಬೆಲೆ ಕೊಡ್ತಾರೆ, ಮಾಡ್ತಾರೋ, ಹೇಳ್ತಾರೋ, ಕೇಳ್ತಾರೋ, ಇಷ್ಟೇ, ಮತ್ತೇನಿಲ್ಲ. ಈಗ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಇಲ್ಲ, ಅವರು ಜೈಲು ಒಳಗಡೆ ಇದ್ದಾರೆ. ಸೊ ಅವ್ರ ವೈಫು ಬರ್ತಾರಾ ಇಲ್ಲಿ? ಬಂದಿರ್ತಾರೆ, ಅನುಕೂಲ ಮಾಡ್ಯಾರ. ಒಂದು ಏನಾರ ಕೆಲಸಗಳಿದ್ದಾಗ ಅದು ಬಂದಾರ, ಅಡ್ಡಾಡ್ತಾರೆ. ಹಿಂಗೆ ಏನಾರ ಕಾರ್ಯಕ್ರಮಕ್ಕೂ ಬಂದಿರ್ತಾರೆ, ಬಂದು ಅಡ್ಡಾಡಿ ಹೋಗ್ಯಾರ. ಅವ್ರು ನೀವು ಕಷ್ಟಗಳು ಇಂಥ ಸಮಸ್ಯೆಗಳಿದ್ದಾವೆ ಅಂತಂದರೆ ಸ್ಪಂದಿಸ್ತಾರೆ, ಸ್ವಲ್ಪ ಕೇಳ್ತಾರೆ. ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಡಿಸ್ಟ್ರಿಕ್ಟ್ 28th ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರೋದು ನಮ್ಮ ಫೌಂಡೇಶನ್ ಟೀಮ್ ಏನು ವರ್ಕ್ ಮಾಡಿತ್ತು ಅದ್ರ ಮೇಲೇ ಬಂದಿತ್ತು. ಹಾಗೆಯೇ ನಮ್ಮ ಮನೆಯವ್ರ ಕೇಸ್ ಸ್ಟಾರ್ಟ್ ಆದಮೇಲೆ 5-6-7 ವರ್ಷ ಇಲ್ಲಿವರೆಗೂ 7 ವರ್ಷ ನಾನು ಸತತವಾಗಿ ನಮ್ಮ ಕ್ಷೇತ್ರದ ಜನದ ಜೊತೆಗೆ ಕೆಲಸ ಮಾಡಕತ್ತೀನಿ. ಈಗಿನ ಮಟ್ಟನೂ ನನಗೆ ನಮ್ಮ ಕ್ಷೇತ್ರದವರು ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಅಭಿಮಾನ, ಪ್ರೀತಿ, ಅವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಪೊಲಿಟಿಕಲ್ ಏನು ಹಿರಿಯರದಾರ, ನಮ್ಮ ಪಾರ್ಟಿ ಹಿರಿಯರದಾರ, ನಮ್ಮ ಎಲ್ಲ ಕೆಲಸಗಳನ್ನು ನೋಡಿ ನಮ್ಮ ಮನೆಯವರಿಗೂ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನನಗೊಂದು ಇವತ್ತು ಸ್ಥಾನಮಾನವನ್ನು ಕೊಟ್ಟಾರ. ಬಹಳ ಖುಷಿಯಾಗಿದೆ. ಯಾಕಂದ್ರೆ ನಮ್ಮ ಮನೆಯವರು ಈ ಬೋರ್ಡ್ದ ಚೇರ್ಮನ್ ಆಗಿದ್ದರು, ಅವರು ಸಾಕಷ್ಟು ಕೆಲಸಗಳನ್ನು ಕೈಗೊಂಡಿದ್ರು. ಅದರದ ಕಂಟಿನ್ಯೂಯೇಷನ್ ಆಗಿ ಮತ್ತೆ ನನಗೆ ಜವಾಬ್ದಾರಿ ಕೊಟ್ಟಾರ, ಭಾಳ ಸಂತೋಷ. ವೀಕ್ಷಕರೇ, ನಾವೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಉಪ್ಪಿನ ಬೆಟಗೇರಿ ಹೋಬಳಿಯಲ್ಲಿದ್ದೀವಿ. ಇಲ್ಲಿನ ಜನರನ್ನು ಮಾತನಾಡಿಸೋಣ. ಈ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಮಾಡಿಲ್ಲ, ಅಸಲಿ ಸತ್ಯ ಇಲ್ಲಿನ ಜನರಿಗೆ ಗೊತ್ತಿರುತ್ತೆ. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಉಪ್ಪಿನ ಬೆಟಗೇರಿ ಈಗಾಗಲೇ 3 ವರ್ಷ ಆಯಿತು, ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಯಿತು ಶಾಸಕರಾಗಿ. ಅಭಿವೃದ್ಧಿ ಮಾಡಿದಾರಾ ಇಲ್ವಾ?
ಮಾಡಿದ್ದಾರೆ ರೀ, ಎಲ್ಲ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಎಲ್ಲ ಗಟ್ಟರ್ಗಳು ಮಾಡ್ಯಾರ, ರೋಡ್ಗಳು ಮಾಡ್ಯಾರ, ಆಮ್ಯಾಗ ಸಿ ರಸ್ತೆಗಳು ಮಾಡ್ಯಾರ, ಆಮ್ಯಾಗ ಎಲ್ಲ ಸಮುದಾಯ ಭವನಗಳಿಗೂ ಸಾಕಷ್ಟು ದುಡ್ಡುಗಳನ್ನು ಕೊಟ್ಟಾರ. ಮತ್ತು ಎಲ್ಲ ಜನರ ಜೊತೆನೂ ಅವರು ಒಳ್ಳೆಯ ರೀತಿಯಿಂದ ನಡ್ಕೋತಾರೆ. ರಸ್ತೆಗಳನ್ನೆಲ್ಲ ಮಾಡಿದ್ದಾರೆ. ಈಗ ವಿನಯ್ ಕುಲಕರ್ಣಿ ಅವರು ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಾರೆ. ಅವ್ರು ಹೋದ ನಂತರ ಅಭಿವೃದ್ಧಿ ಹೆಂಗೆ ನಡೀತಾ ಇದೆ? ಅಭಿವೃದ್ಧಿ ನೋಡಿ ಚೆನ್ನಾಗಿ ನಡೀತದೆ. ರೈತರು ಸಮಸ್ಯೆನೂ ಬಗೆಹರಿಸಿಕೊಟ್ಟಿದ್ದಾರೆ. ದಾರಿನೂ ಆಗಿದ್ದೆ. ನಮ್ಮ ಹಳ್ಳಿ ಇದು ನಮ್ಮ ಎಲ್ಲೆಲ್ಲಿ ಇದು ನಮ್ಮದು ಸಮಸ್ಯೆ ಇದ್ದೆ ಎಲ್ಲ ಮಾಡಿದ್ದಾರೆ. ಈಗ ಅವ್ರು ಇದ್ದಂಥ ಸಂದರ್ಭದಲ್ಲಿ ಆಯಿತು, ಈವಾಗ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ? ಈಗ ಅವರು ಧರ್ಮಪತ್ನಿ ಆದಂಥ ಶಿವಲೀಲಾ ಕುಲಕರ್ಣಿ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಈಗ ವಿನಯನಾರ ಇದ್ದರೂ ಅವ್ರು ಏನು ಕೆಲಸ ಮಾಡ್ತಿದ್ರಲ್ಲ ಅವ್ರ ಜಗದಾಗ ಇವರು ಶಿವಲೀಲಾಕಾರ ಮಾಡಕತ್ತಾರೆ ಇದನ್ನೆಲ್ಲ ಜವಾಬ್ದಾರಿ ತಗೊಂಡು. ಈಗ ಸಹಜ, ಈಗ ಉಪ್ಪಿನ ಬೆಟಗೇರಿ ಮಾತ್ರ ಅಲ್ಲ, ಇಡೀ ಧಾರವಾಡ ಗ್ರಾಮೀಣ ಕ್ಷೇತ್ರ ವಿನಯ್ ಕುಲಕರ್ಣಿ ಅವರು ಕೈಯಲ್ಲಿದೆ. ಅಂದರೆ ಅವರೇ ಶಾಸಕರು ಈಗ. ಸೊ ಅವ್ರು ಇಲ್ಲ ಅಂತ ಅಂದಾಗ ಸಹಜವಾಗಿ ಅವರ ಬೆಂಬಲಿಗರು ಕುಗ್ಗೋದು ಹೌದು, ಮತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅಂತ ಹೇಳಿ ಜನ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಸರ್, ಅದು ಸಂಬಂಧನೇ ಇಲ್ಲ. ಯಾಕೆ ಆ ಜಗದೊಳಗೆ ಸ್ವತಃ ಅವ್ರ ಮನೆ ಶಿವಲೀಲಾ ಕುಲಕರ್ಣಿ ಅವ್ರ ಧರ್ಮಪತಿ ಆದಂಥವ್ರು ಭಾಳ ಒಳ್ಳೆ ರೀತಿ ಒಳಗೆ ನಮಗೆಲ್ಲ ಸಹಕಾರ ಕೊಡ್ತಾರೆ. ಅದ್ರಾಗ ನಮ್ಮ ಉಪ್ಪಿನ ಬೆಟಗೇರಿ ಇದು ಊರು ಅಂತಂದ್ರೆ ಭಾಳ ಇದು ಕಾಜಿ ಅದಾರ. ಈಗ ಉಪ್ಪಿನ ಬೆಟಗೇರಿ ಅಷ್ಟೇ ಅಲ್ಲ, ಈ ಇಡೀ ಕ್ಷೇತ್ರದಲ್ಲಿ ಏನೂ ಸಮಸ್ಯೆಗಳೇ ಇಲ್ವಾ? ಏನು ಸಮಸ್ಯೆ ಇಲ್ಲ ಸರ್, ಎಲ್ಲ ಬರಾಬರಿ ಇದೆ ಸರ್. ಅವ್ರು ಒಳಗಿದ್ದ ಕಾಸು ಇಷ್ಟ ಐತ್ರಿ, ಹೊರಗೆ ಬಂದಿದ್ರೆ ಇನ್ನೂ ಎಷ್ಟು ಆಗ್ಬೋದು ಸರ್. ಒಳಗೆ ಇಟ್ಕೊಂಡು ಕಾಸು ಇಷ್ಟ ಆಗತ್ತೈತ್ರಿ. ನಮ್ಮ ಕಡೆ ಬಂದಿದ್ರೆ ಇನ್ನೂ ನಮ್ಮ ಇದ್ರ ಗ್ರಾಮದಾಗ ಇಲ್ಲ ಸರ್. ಇನ್ನು ಮಠ ಯಾರಸ್ ಬಂದು ಮಠ ಇನ್ನೂ ಗ್ರಾಮದಾಗ ಬಂದಿಲ್ಲ, ಹೆಜ್ಜೆನೇ ಇಟ್ಟಿಲ್ಲ ಸರ್. ಅವ್ರ ಪಾಪ ಅವ್ರ ಮನೆಯವ್ರು ಬಂದು ಕಾಸು ಇಷ್ಟ ಇಲ್ಲ ಮಾಡೋದು. ಒಂದು ಕಡೆ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಇಲ್ಲ, ನೀವು ಓಡಾಡ್ತಾ ಇದ್ದೀರಾ, ಜನರ ರೆಸ್ಪಾನ್ಸ್ ಹೇಗಿದೆ? ನಮ್ಮ ಮನೆಯೊಳಗೆ ಮೊದಲಿನಿಂದ ಸಾಹೇಬ್ರು ಒಂದೇನು ಆಫೀಸ್ ಅಂತ ಇಟ್ಟಿದ್ದಿಲ್ಲ, ಎಲ್ಲರೂ ನಮ್ಮ ಮನೆಗನ ಬರ್ತಿದ್ರು. ಮನೆ ಒಳಗನ್ನ ಆಫೀಸ್ ಇರ್ತಿತ್ತು ಸಾಹೇಬ್ರದ್ದು. ಹಾಗಾಗಿ ನನಗೂ ಎಲ್ಲರದ್ದು ಪರಿಚಯ ಇತ್ತು. ಆದ್ರೆ ಇದು ಕೇಸ್ ಸ್ಟಾರ್ಟ್ ಆದಮೇಲೆ ಪೂರ್ತಿ ಜವಾಬ್ದಾರಿನ ತಗೊಂಡು ನನ್ನ ಇಲ್ಲಿ ಮಟ್ಟನು ಎಲ್ಲರ ಜೊತೆಗೆ ಸ್ಪಂದಿಸಿ, ಅವರು ನನ್ನ ಭಾಳ ಪ್ರೀತಿಯಿಂದ ಮನೆ ಮಗಳಂತ ಹೇಳಿ ನನ್ನ ಭಾಳ ಪ್ರೀತಿಯಿಂದ ನೋಡಿಕೊಂಡು, ನಾ ಯಾವುದೇ ಕೆಲಸ ಇರಲಿ ಅವ್ರು ನನ್ನ ಜೊತೆಗೆ ನಿಂದಿರ್ತಾರೆ. ನಾನು ಅವ್ರಿಗೇನು ಬೇಕೋ ಅದನ್ನು ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಅನುದಾನ ಬಂದಾಗ ಅವ್ರ ಸಲಹೆ ಜೊತೆಗೆ ಅವ್ರಿಗೆ ಕ್ಷೇತ್ರದಾಗ ನಿಂತು ಮಾಡಿದಾಗ ಅವ್ರಿಗೂ ನನಗೂ ಭಾಳ ಹೊಂದಾಣಿಕೆಯಿಂದ ನಾವು ಕೆಲಸ ಮಾಡಕತ್ತೀವಿ. ಸರ್ ನಮಸ್ಕಾರ. ಹೆಂಗಿದೆ ಅಮ್ಮನ ಬಾವಿ? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಸರ್, ಎಲ್ಲ ಅಭಿವೃದ್ಧಿ ಆಗಿದೆ. ರೋಡ್ ಆಗಿದೆ, ಎಲ್ಲ ಕಾಂಕ್ರೀಟ್ ಆಗಿದೆ, ಎಲ್ಲ ಅಭಿವೃದ್ಧಿ ಆಗಿದೆ. ಈಗ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿಲ್ಲ, ಗೆದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಇರಲಿಲ್ಲ. ಆದರೆ ಈಗ ಅವ್ರು ಜೈಲಲ್ಲಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಏನಿಲ್ಲ, ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಕೈತಿ. ಅವರಿದ್ರೆ ನೇರವಾಗಿ ಹೇಳೋದು ಕೇಳೋದು ಕೆಲಸದ ಬಗ್ಗೆ ಕಾಳಜಿ ತೊಗೊತಾರೆ. ಈಗ ಅವ್ರ ಮನೆಯವರು ಶ್ರೀಮತಿಯವರು ಮಾಡಿಸ್ತಾರೆ. ನಾವು ಹೋಗಿ ಭೇಟಿ ಆದ್ರೆ ಭೇಟಿಯಾಕಾರು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರಂತೂ ಇಲ್ಲ ಸದ್ಯಕ್ಕೆ, ಅವರು ಬೇರೆ ಕಡೆ ಇದ್ದಾರೆ ಅನ್ಕೊಳ್ಳೋಣ. ಅವ್ರ ವೈಫ್ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕ್ಷೇತ್ರಗಳಲ್ಲಿ? ಅವರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ? ಸ್ಪಂದಿಸ್ತಾರೆ, ಎಲ್ಲ ಕೆಲಸ ಮಾಡತ್ತಾರೆ. ಅಣ್ಣಾರ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡತ್ತಾರೆ. ಅಡ್ಡಾಡಿ ಹೊಲ ಅಣ್ಣಾರ್ಕಿಂತ ಹೆಚ್ಚಿಗೂ ಕೆಲಸ ಮಾಡತ್ತಾರೆ. ರೋಡಿಂದ ಆತು, ಸಿ ರೋಡಿಂದ ಆತು, ರೈತರಿಗೆ ಹೊಲಕ್ಕೆ ಹೋಗೋ ದಾರಿದ ಆತು, ನಳದ ನೀರಿಂದು ಎಲ್ಲ ಆಗ್ಯಾವ. ಸ್ವಲ್ಪ ಇದನ್ನು ಕಲೆಕ್ಷನ್ ಕೊಡೋದಷ್ಟು ಬಾಕಿ ಉಳಿದೈತೆ ಅಷ್ಟೇ ನೀರಿಂದ. ಮೂಲಭೂತ ವ್ಯವಸ್ಥೆಗಳ ಕೊರತೆನೇ ಇಲ್ವಾ ನಿಮ್ಮ ಕ್ಷೇತ್ರದಲ್ಲಿ? ಮೂಲಭೂತ ವ್ಯವಸ್ಥೆಗಳ ಕೊರತೆ ಅಂತ ನೋಡ್ರಿ, ಇನ್ನೂ ಎಷ್ಟು ವರ್ಷ ಆದರೂ ಇರೋದು. ಮೂಲಭೂತ ಸೌಕರ್ಯ ಹೆಂಗೆ ಜನಸಂಖ್ಯೆ ಜಾಸ್ತಿ ಆಕೈತಿ ಹಂಗೆ ಕೆಲಸಗಳು ಬರುವ ಇರ್ತಾವೆ, ಮೂಲಭೂತ ಸೌಕರ್ಯ ಇರ್ತಾವೆ. ಮೂಲಭೂತ ಸೌಕರ್ಯದೊಳಗೆ ಮೊದಲು ಬೇಕಾಗಿದ್ದು ಶಿಕ್ಷಣ, ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಆರೋಗ್ಯಕರ ಇರ್ಬೋದು, ಇವೆಲ್ಲ ಕೆಲಸ ಆಗತ್ತವೆ. ಹೆಚ್ಚಿನ ಅನುದಾನ ಹಾಕಿ ಮೇಲ್ದರ್ಜೆಗೆ ನಮ್ಮ ಹಾಸ್ಪಿಟ್ಲ್ ಮಾಡ್ಯಾರ ಸರ್. ಇನ್ನೇನು ಕೆಲವು ದಿನದೊಳಗೆ ಓಪನಿಂಗ್ ಆಕೈತಿ, ಅದು ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗೈತಿ. ತಾಲೂಕು ಪ್ಲಸ್ನಾಗ ಎಂಥ ಹಾಸ್ಪಿಟ್ಲ್ ಇರ್ಬೇಕು ಆತ ಸುಸರಿತವಾದ ದೊಡ್ಡ ಹಾಸ್ಪಿಟ್ಲ್ ಕಟ್ಟ್ಯಾರ. ಮೂಲಭೂತ ಸೌಕರ್ಯ ಬಗ್ಗೆ ಕುಡಿ ನೀರಿಂದ ಇತ್ತು, ಕುಡಿ ನೀರಿಂದ ಮೊದಲಿಂದ ಕೆಲಸ ಇತ್ತು. ಈಗ ಏನು ಜಲಜೀವನ್ ಮಿಷನ್ ಏನು ಕೆಲಸ ನಡೆದತ್ತಲ್ಲ, ಆ ಕೆಲಸ ಸ್ವಲ್ಪ ಕುಂಠಿತ ಆಗೈತಿ. ಆ ಕೆಲಸನೂ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣ ಆಕೈತೆ ಅನ್ನೋ ಭರವಸೆ ಐತಿ. ಅನ್ನೋದು ಪ್ರತಿಯೊಂದು ಕೆಲಸದಲ್ಲೂ ಅಪ್ಡೇಟ್ ಅದಾರ. ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಇಲ್ಲದೆ ಇರೋದು ಮೈನಸ್ ಏನಾದರೂ ಅನಿಸ್ತಾ ಇದೆಯಾ? ಮಾನಸಿಕವಾಗಿ ಎಲ್ಲರಿಗೂ ಸಾಹೇಬ್ರು ಮುಂದಿರಬೇಕು ಅನ್ನೋದು. ಯಾಕಂತಂದ್ರೆ ಬಹುತೇಕ ಡೇರಿ ಮುಗೀತು ಅಂತಂದ್ರೆ ಜನದ ಜೊತೆಗೇನೆ ಇರ್ತಿದ್ರು ಅವರು. ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿಲ್ಲ, ನೀವು ಓಡಾಡಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಧಿಕಾರಿಗಳ ಸಹಕಾರ ಹೇಗೆ ಸಿಗ್ತಾ ಇದೆ? ನಾವು ಸಾಹೇಬ್ರದ್ದು ಇಲೆಕ್ಷನ್ನಾಗ ಅವರೇ ಬರಲ್ದಂಗೆ ಆದಾಗ ನಾವು ಅವ್ರ ಜೊತೆಗೆ ನಿಂತಾಗ ಅವರು ನಮಗೆ ಸ್ಪಂದಿಸಿದ್ದು ಭಾಳ ಸಂತೋಷದ ವಿಷಯ. ಹಾಗಾಗಿ ನಾವು ಸಾಹೇಬ್ರು ಬರೋ ಮಟ್ಟನೂ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಅವ್ರ ಜೊತೆಗೆ ನಿಂತೀವಿ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆಯ ಆಫೀಸರ್ಸ್ನ ಸಾಹೇಬ್ರು ಆಯ್ಕೆ ಮಾಡ್ಕೊಂಡಾರ. ಹಾಗೆಯೇ ಅನುದಾನನೂ ನಮಗೆ 5 ಗ್ಯಾರಂಟಿ ಜೊತೆಗೆ
ಎಲ್ಲ ಡಿಪಾರ್ಟ್ಮೆಂಟ್ಸ್ನಲ್ಲೂ ನಮಗೆ ಒಳ್ಳೆಯ ಅನುದಾನ ಸಿಕ್ಕದ. ಅದನ್ನು ನಾವು ಎಲ್ಲೆಲ್ಲಿ ಯಾರ್ಯಾರ ಬೇಡಿಕೆ ಇತ್ತು, ನಮ್ಮ ಹಿರಿಯರದಾಗಲಿ ಯುವಕರದಾರ್ದು ಏನು ಬೇಡಿಕೆ ಇತ್ತು ಅದಕ್ಕನ್ನು ಹಂಚಿಕೆ ಮಾಡೀವಿ. ಆದ್ದರಿಂದ ತಾವಾಗೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಅವರು ಖುಷಿ ಅದಾರ. ವಿನಯ್ ಕುಲಕರ್ಣಿ ಅವರು ಮೂಲತಃ ರೈತ ಕುಟುಂಬದಿಂದ ಬಂದಂಥವ್ರು. ಅವ್ರಿಗೆ ರೈತರ ಮೇಲೆ ಒಂದು ವಿಶೇಷವಾದಂಥ ಕಾಳಜಿ ಇತ್ತು. ನಮ್ಮ ಹೊಲ ನಮ್ಮ ರಸ್ತೆ ಅನ್ನೋ ಒಂದು ಕಾಮಗಾರಿಯನ್ನು ಮಾಡಿದ್ರು. ಆ ಒಂದು ಕಾಮಗಾರಿ ಇಡೀ ಭಾಳಷ್ಟು ಶಾಸಕರುಗಳಿಗೆ ಒಂದು ಮಾರ್ಗದರ್ಶನ ಆಗಿರುವಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ಆ ಕಾಮಗಾರಿ ನಡೀತಾ ಇರುವಂಥದ್ದು? 2013 ಸಾಹೇಬರು MLA ಆದಾಗ ನಮ್ಮ ಹೊಲ ನಮ್ಮ ರಸ್ತೆ ಅದ ಒಂದು ಯೋಜನೆಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗನೇ ಸ್ಟಾರ್ಟ್ ಮಾಡಿದ್ರು. ಆವಾಗ ಬಹಳ ಜನರ ಮೆಚ್ಚುಗೆ ಇತ್ತು. ಎಲ್ಲರೂ ಲೀಡರ್ಸನ್ನು ಬಂದು ನೋಡ್ತಿದ್ರು ನಮ್ಮ ಕ್ಷೇತ್ರದನ್ನು. ಈಗ ಮತ್ತೆ ನಮಗೆ ಈ ಸತ ವಿನ್ ಆದಾಗ 25 CR ಅಷ್ಟು ಅನುದಾನ ನಮ್ಮ ಹೊಲ ನಮ್ಮ ರಸ್ತೆಗೆ ಬಂದದ. ಆಲ್ರೆಡಿ 14 CR ನಮಗೆ ಬಿಡುಗಡೆ ಆಗೈತಿ. ಅದರ ಜೊತೆಗೆ ನಾವು ಈ ಸತ ಮತ್ತೆ ಒಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ 1 ಕೋಟಿಯಷ್ಟು ಅನುದಾನ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿವಿ. ಹಾಗಾಗಿ ಇನ್ನೂ ನೀಟಾಗಿ, ಆಮೇಲೆ ನಾವು ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿ ರೈತರು ತಮ್ಮ ಹೊಲ ಎಲ್ಲದಾವ ತಮ್ಮದ ಕಾಂಟ್ರಾಕ್ಟರ್ನ ಕರ್ಕೊಂಡು ಮಾಡೋದ್ರಿಂದ ಇನ್ನೂ ಖುಷಿಯಾಗಿ ಈ ಸತ ಕೆಲಸಗಳಾಗ್ಯಾವ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ರೆಸ್ಪಾನ್ಸ್ ಹೇಗಿದೆ ಮತ್ತು ಅವು ಯಾವ ರೀತಿಯಾಗಿ ಪ್ರಗತಿಯಲ್ಲಿರುವಂಥದ್ದು? 5 ಗ್ಯಾರಂಟಿಗಳಂತೂ ಭಾಳ ಹೆಣ್ಮಕ್ಳಿಗೆ ಭಾಳ ಖುಷಿಯಾಗಿದೆ. ಹಾಗನ್ನ ಸಣ್ಣ ಸಣ್ಣ ಕುಟುಂಬಗಳವರು ಅವರಂತರೂ ಅರ್ಧ ಜವಾಬ್ದಾರಿ ಸರ್ಕಾರ ತಗೊಂಡೈತಿ ಅಂತ ನಾನು ಅನ್ಕೊತೀನಿ. ನನ್ನ ಅಭಿಪ್ರಾಯ, ನಾನು ಖುಷಿಯಿದ್ದೀನಿ. ನಮ್ಮ ಕ್ಷೇತ್ರದ ಎಲ್ಲ ಹೆಣ್ಮಕ್ಳು, ಬಹುತೇಕ ನಮ್ಮ ಕರ್ನಾಟಕದ ಎಲ್ಲ ಬಡ ಹೆಣ್ಮಕ್ಳು ಭಾಳ ಸಂತೋಷವಾಗಿದಾರ. ಇದು ಭಾಳ ಬೇಕಾಗಿತ್ತು ನಮ್ಮ ಜನಕ್ಕೆ, ರೈತಾಪಿ ಕುಟುಂಬದವ್ರಿಗಂತೂ ಬೇಕೇ ಬೇಕಿತ್ತು. ವೀಕ್ಷಕರೇ, ನಾನೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಳ್ಳಿಯಲ್ಲಿದ್ದೀನಿ. ಹೆಬ್ಬಳ್ಳಿಯ ಜನ ಏನು ಹೇಳ್ತಾರೆ, ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಗ್ತಾ ಬಂತು ಶಾಸಕರಾಗಿ. ಅಭಿವೃದ್ಧಿ ವಿಚಾರದಲ್ಲಿ ಹೆಬ್ಬಳ್ಳಿಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡಿಲ್ಲ ಅನ್ನೋದನ್ನು ಸ್ವತಃ ಇಲ್ಲಿನ ಗ್ರಾಮಸ್ಥರನ್ನೇ ಮಾತನಾಡಿಸ್ತಾ ಹೋಗೋಣ. ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ ನಮಸ್ಕಾರ, ಹೇಗಿದ್ದೀರಿ? ಓಕೆ, ಈಗ ವಿನಯ್ ಕುಲಕರ್ಣಿ ಅವರು ಹತ್ತತ್ರ 3 ವರ್ಷ ಆಗ್ತಾ ಬಂತು. ಏನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಊರಿಗೆ? ಅಭಿವೃದ್ಧಿ ಚಂದ ಆಗ್ಯಾವ್ರಿ. ಅಕ್ಕಾರ ಇಲ್ಲೆಲ್ಲ ಅಡ್ಡಾಡ್ಕಾರ ಅಭಿವೃದ್ಧಿ ಮಾಡತ್ತಾರ. ಆದ್ರೆ ಅಂಥ ವ್ಯಕ್ತಿ ಅಂತೂ ನಮಗೆ ಜೀವನದಾಗ ಸಿಕ್ಕಾಗ್ತಾ ಇರಲ್ಲ MLA ಒಳಗೆ. ಯಾಕ್ರಿ? ಅಂದ್ರೆ ಅಷ್ಟು ಕೆಲಸಗಾರ ಅದಾನ. ಕೆಲಸಗಾರ ಅಂದ್ರೆ ಹೌಡವ. ಫೋನ್ ಮಾಡ್ಯಾವಂತಂದ್ರೆ ಅಂಡನ ಕೆಲಸ ಹಾಕುವಂಥ ವ್ಯಕ್ತಿ ಅವ. ಈಗ ನೋಡ್ರಿ ಅಜ್ಜರ, ಈಗ ಶಾಸಕರು ಜೈಲೊಳಗೆ ಹೋಗಿದ್ದಾರೆ. ಸೊ ಅಭಿವೃದ್ಧಿ ಕುಂಠಿತ ಆಗಿಲ್ವಾ ನಿಮ್ಮೂರಿಗೆ? ನಮ್ಮೂರಿಗೆ ಗ್ಯಾರಂಟಿ ಕುಂಠಿತ ಆಗೈತಿ. ಧಾರವಾಡ ಗ್ರಾಮೀಣ ಶಾಸಕರಂದ್ರೆ ಇವರು ಹೌದಾ ಹೌದು. ನಮ್ಮ ಹೆಬ್ಬಳ್ಳಿ ಊರಿಗೆ ಅವ್ರು ಏನು ಅಂದ್ರೆ ಒಂದು ಹಿರಿಯ ಅಣ್ಣ ಇದ್ದಂಗೆ ಗೊತ್ತತ್ರೆ. ನಮ್ಮ ಊರಿಗೆ ಅವ್ರು ಮಾಡಿದ ಕೆಲಸ ಅಂದ್ರೆ ಒಂದು ಸರ್ಕಾರಿ ದವಾಖಾನೆ ಹಾಕಿಸಿ ಆಂಬುಲೆನ್ಸ್ ಕೊಡ್ಸ್ಯಾರ, ಎಲ್ಲ ಗುಡಿ ಗುಂಡಾರ ಸುಧಾರಿಸ್ಯಾರ, ಸಮುದಾಯ ಭವನ ಕಟ್ಟಿಕೊಟ್ಟಾರ ಹಿರಣ್ಣಗೆ, ಊರೆಲ್ಲ ರೋಡ್ ಮಾಡಿಸ್ಯಾರ, ಹಳ್ಳ ಕೆಬರಿ ರೈತರಿಗೆಲ್ಲರಿಗೆ ನೀರಾವರಿ ಮಾಡುವಂಗೆ ಅನುಕೂಲ ಮಾಡಿಕೊಟ್ಟಾರ. ಅವರು ಮಾಡಿದ ಕೆಲಸ, ಅವರು ಮಾಡಿದ ಸಮೃದ್ಧಿ ಅಂದರೆ ನಾವು ಮುಂದೆ ಯಾವ ಶಾಸಕರು ಬಂದರೂ ಅಷ್ಟು ಆಗದಂಥ ಕೆಲಸ ಮಾಡಿಕೊಟ್ಟಾರೆ. ಅವ್ರನ್ನ ನಾವೇನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಸಾಕಷ್ಟು ಮಳೆ ಆಯಿತು. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಸಾಕಷ್ಟು ಹದಗೆಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳ ಪರಿಸ್ಥಿತಿ ಹೇಗಿರುವಂಥದ್ದು ಮತ್ತು ಅಭಿವೃದ್ಧಿ ಕಾಮಗಾರಿಗಳು? ಹಿಂದೆ ಸಾಹೇಬರು MLA ಆದಾಗ ಬಹುತೇಕ ನಮ್ಮ ಕ್ಷೇತ್ರದೊಳಗಿರೋ ಎಲ್ಲ ಹಳ್ಳಿ ಒಳಗಿನ ರಸ್ತೆ ಅಂದ್ರೆ ಊರೊಳಗಿನ ರಸ್ತೆಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ರು. ಆದಮೇಲೂ ಬಹಳಷ್ಟು ರಸ್ತೆಗಳು ಹದಗೆಟ್ಟವ. ಈ ಸತನೂ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ದಿಂದ PWD ಆಗಿರ್ಬೋದು, PRD ಆಗಿರ್ಬೋದು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SC/ST ಎಲ್ಲ ಡಿಪಾರ್ಟ್ಮೆಂಟ್ಸ್ದಿಂದ ಅನುದಾನ ಬಂದದ. ಎಲ್ಲೆಲ್ಲಿ ಅವಶ್ಯಕತೆ ಐತಿ ಅಲ್ಲೆಲ್ಲಿ ನಾವು ರೋಡ್ಸ್ಗಳನ್ನು ಹಾಕಿವಿ. ಈ ಸತನೂ ಸಾಕಷ್ಟು ಕೆಲಸ ಮಾಡೀವಿ. ಆದ್ರೂ ಕೊರತೆ ಐತಿ, ಇಲ್ಲ ಅನ್ನಂಗಿಲ್ಲ. ಆದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಒಂದು ಕಡೆ ನಮ್ಗೆ ಭಾಳಷ್ಟು ತೊಂದರೆ ಐತಿ. ಆದರೆ ಈ ಸತ ನಮ್ಮ ಕಾಂಟ್ರಾಕ್ಟರ್ಸ್ ಏನದಾರ ಅವರು ತಾವೇ ಊರವ್ರ ಜೊತೆಗೆ ಆ ಓಣಿಯವ್ರ ಜೊತೆಗೆ ನಿಂತು ಮಾಡಿಸೋದ್ರಿಂದ ಭಾಳಷ್ಟು ಒಳ್ಳೆಯ ರೋಡ್ಸ್ ನಾವು ಈ ಸತ ಮಾಡೋಕ್ಕೆ ಸಾಧ್ಯ ಆಗ್ಯದ. ಪ್ರತಿ ಬಾರಿನೂ ಸಹ ವಿನಯ್ ಕುಲಕರ್ಣಿ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ರು. ಆದರೆ ಈ ಸಾರಿ ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಸಹ ಪ್ರಚಾರಕ್ಕೆ ಹೋಗಿದ್ರಿ. ಜನರು ಸಾಕಷ್ಟು ಬೇಡಿಕೆಗಳನ್ನು ಸಹಜವಾಗಿ ಇಟ್ಟಿರ್ತಾರೆ. ತಾವು ಏನಾದರೂ ಕ್ಷೇತ್ರಕ್ಕೆ ವಿಶೇಷವಾಗಿ ಮಾಡಬೇಕನ್ನುವಂಥದ್ದು ಏನಾದರೂ ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ? ನಾನು ಇಲೆಕ್ಷನ್ ಅಂದರೆ ಸಾಹೇಬರು 20
2020ಇಂದ ಕ್ಷೇತ್ರದಾಗ ಇಲ್ಲ, ಆಲ್ಮೋಸ್ಟ್ 2019ಇಂದ ಇಲ್ಲಿ ಕ್ಷೇತ್ರದಾಗಿಲ್ಲ. ಹಾಗಾಗಿ ನಾನು ಭಾಳಷ್ಟು ನನ್ನ ಕ್ಷೇತ್ರದಾಗ ಅಡ್ಡಾಡಿ ನೋಡಿದಾಗ ನನಗೆ ಗಟರ್ಸ್ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ರೋಡಿನ ವ್ಯವಸ್ಥೆ ಆಯಿತು, ಇವೆಲ್ಲವೂ ಭಾಳಷ್ಟು ಕಂಪ್ಲೇಂಟ್ಸ್ ಇದ್ದವು. ಆಮೇಲೆ ಇನ್ಕಂಪ್ಲೀಟ್ ಗುಡಿಗಳು ಭಾಳಷ್ಟು ಇದ್ವು. ಯಾವಾಗ ಸಾಹೇಬರು ಅನುದಾನ ಹಾಕಿದ್ರು, ಇಲ್ಲಿ ಮಟನೂ ಇಲ್ಲ, ನಮಗೆ ಅದಕ್ಕೆ ಅನುದಾನ ಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅದ್ರ ಮೇಲೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿದೆ. 23 ಒಳಗೆ ನಾವು ಗೆದ್ದು ಬಂದಾಗ 22-23 ಏನು ಡ್ರಾಟ್ ಇತ್ತು, ಅಂದರೆ ಬರಗಾಲ ಇತ್ತು, ಎಲ್ಲ ಕೆರೆಗಳು ಬತ್ತು ಹೋಗಿಬಿಟ್ಟಿದ್ವು. ಆವಾಗ ನಾವು ಕೋಳಿಕೇರಿ ಅದು 43 acres, ಹಾಗೆಯೇ ಬೇಲೂರದ್ದು 26 acres, ಅಮೀನ್ ಬಾವಿದು ಅಲ್ಲಿ ನಾವು SDMದು ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಜೊತೆಗೆ ದುಬ್ಬದ ಮರಡಿ ಅಲ್ಲಿ ಒಂದು 4-5 ಕೆರೆಗಳನ್ನು ಉಳೆತ್ತಿದ್ವಿ. ಆಮೇಲೆ ಬೇಲೂರು, ಆಮೇಲೆ ನರೇಂದ್ರ, ಇವಕ್ಕೆ ಹುಡಾಯಿಂದನೂ ನಮಗೆ ಅನುದಾನ ಬಂತು. ಹಾಗೆ ಕೆರೆಗಳು ಹೂಳೆತ್ತೋದು ಕೆಲಸ ಮಾಡೀವಿ. ಆಮೇಲೆ ಗುಡಿಗಳಿಗೂ ಬಂದಿದ್ದ ಅನುದಾನದೊಳಗೆ ಎಲ್ಲ 54 ಹಳ್ಳಿಗೆ ಎಲ್ಲೆಲ್ಲಿ ಬೇಡಿಕೆ ಇತ್ತು ಅದನ್ನು ನಾವು 5 ಲಕ್ಷದಿಂದ 10 ಲಕ್ಷ ನಾವು ಡಿಸ್ಟ್ರಿಬ್ಯೂಟ್ ಮಾಡೀವಿ. ಸೊ ಬಹುತೇಕ ಎಲ್ಲರೂ ಏನು ಕೇಳಿದ್ರು ನಾವು ಅದನ್ನು ಮಾಡಕತ್ತೀವಿ ಅನ್ಕೊತೀನಿ. ವಿನಯ್ ಕುಲಕರ್ಣಿ ಅವ್ರು ಕೆಲಸ ಮಾಡಿದಾರಾ? ಗೌರ್ಮೆಂಟ್ನವ್ರಿಗೆ ಗೊತ್ತೈತಿಲ್ರಿ ಕೆಲಸ ಮಾಡ್ಯಾರಿಲ್ಲ ಅವ್ರು ಅನ್ನೋದು. ಈಗ ಇವೆಲ್ಲ ಇವು ಹೊಲದ್ದು ರೋಡ್ ಯಾವ ಮಗ ಬಂದಾಗೂ ಆಗಿದ್ದಿಲ್ಲ, DK ನಾಯ್ಕರ್ ಬಂದಾಗೂ ಆಗಿದ್ದಿಲ್ಲ, ರಾಮಕೃಷ್ಣ ಹೆಗಡೆ ಇದ್ದಾಗೂ ಆಗಿದ್ದಿಲ್ಲ. ಈಗ ವಿನಯ್ ಕುಲಕರ್ಣಿ ಅವ್ರು ಬಂದಿಂದ ಭಾಳ ಒಳ್ಳೆ ಕೆಲಸ ಆಗ್ಯಾವ. ಸರ್, ಈಗ ಕ್ಷೇತ್ರದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ವಿ. ವಿನಯ್ ಕುಲಕರ್ಣಿ ಅವರು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ ನೀವೇನು ಹೇಳ್ತೀರಿ? ತುಂಬ ಅಭಿವೃದ್ಧಿಯಾಗಿದೆ. ಇಲ್ಲಿ ಯಾವುದೇ ಒಂದು ಅವರಿಲ್ಲ ಅನ್ನೋದೇ ಮರ್ತು ಹೋಗಿಬಿಟ್ಟಿದ್ದಾರೆ ಜನ. ಅಂದರೆ ಅವ್ರದ್ದು ಆ ಕೆಲಸನ ಕಾರ್ಯಕರ್ತರಾಗ್ಬೋದು, ಇಲ್ಲಿ ಕಾಂಗ್ರೆಸ್ ಲೀಡರ್ ಆಗ್ಬೋದು, ಅದೇ ಥರ ಮೇಡಮ್ ಅವರು, ಆಮೇಲೆ ವೈಶಾಲಿ ಕುಲಕರ್ಣಿ ಅವರು ಒಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ತೊಂದರೆ ಕಾಣ್ತಾ ಇಲ್ಲ. ಅವರಿಲ್ಲ ಅನ್ನೋದೇ ನಮಗೆ ಯಾರಿಗೂ ಅನ್ನಿಸ್ತಾ ಇಲ್ಲ. ಈಗ ಸಹಜವಾಗಿ ಶಾಸಕರು ಕ್ಷೇತ್ರದಲ್ಲಿದ್ದರೆ ಸಾಕಷ್ಟು ಅನುದಾನ ತರಬಹುದು, ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಬಹುದು. ಆದರೆ ವಿನಯ್ ಕುಲಕರ್ಣಿ ಈಗ ಕ್ಷೇತ್ರದಲ್ಲಿ ಇಲ್ಲ. ಸೊ ಹಾಗಾಗಿ ಅಭಿವೃದ್ಧಿ ಕೊರತೆ ಉಂಟಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ? ಇದರಲ್ಲಿ ಯಾವುದೇ ಶತಾಂಶ ಇಲ್ಲ. ಅವರು ಬೆಂಗಳೂರಾಗ ಕುಂತರು ಆತ, ಇಲ್ಲಿ ಕಿತ್ತೂರಾಗ ಬಂದರು ಆತ, ಅಧಿಕಾರಿಗಳು ಕರೆಸಿ ಏನು ಕುಂದುಕೊರತೆ ಅದಾವ, ಏನು ಸಮಸ್ಯೆ ಅದಾವ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವ್ರು ಇಲ್ಲ ಅನ್ನೋದು ನಮಗೆ ಮನೋಭಾವನೆ ಇಲ್ಲ. ಆ ನಮೂನೆ ಅವರು ಅಭಿವೃದ್ಧಿ ಮಾಡ್ಯಾರ. ತಾವೀಗ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರಾಗಿದ್ದೀರಾ. ಹಿಂದೆ ವಿನಯ್ ಕುಲಕರ್ಣಿ ಅವರಿದ್ದರು. ಅಲ್ಲಿ ಏನಾದರೂ ವರ್ಕ್ಗಳು ಸ್ಟಾಪ್ ಆಗಿರುವಂಥದ್ದು ಮತ್ತು ಆ ಮಂಡಳಿಯಿಂದ ಕ್ಷೇತ್ರಕ್ಕೆ ಏನಾದರೂ ವಿಶೇಷವಾಗಿ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿರುವಂಥದ್ದು? ಈ ಬೋರ್ಡು ಬಂದು ಇದು ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಇದು. ಸೊ ನಮ್ಮದು ರೂರಲ್ ಇರೋದ್ರಿಂದ 9 ವಾರ್ಡ್ಗಳಿಗೆ ನಾವು ಮಾಡೋಕ್ಕೆ ಸಾಧ್ಯ. ಇಲ್ಲಿ ನಾವು ಡ್ರೈನೇಜ್ ಸಿಸ್ಟಮ್ ಅದನ್ನು 1ರಿಂದ 9 ವಾರ್ಡ್ಗಳಿಗೆ ಕಂಪ್ಲೀಟಾಗಿ DPR ಮಾಡಿಸಿ 170 CR ನಾವು ತೊಗೊಂಡಿವಿ ಅನುದಾನ. ಹಾಗೆಯೇ ಈಗ ಮೊನ್ನೆ 10 ಕೋಟಿ SFC ಫಂಡ್ ಬಂದಿದೆ, ಸ್ಪೆಷಲ್ ಫಂಡ್ ಬಂದಿದೆ. ಇವೆಲ್ಲವನ್ನೂ ಈಗ ಇನ್ನು ಒಂದು ಟೆಂಡರ್ ಹಂತದೊಳಗೆ ಅದಾವ. ಈಗ ಮುಂಬರೋ ದಿನಗಳಲ್ಲಿ ಅವು ಸ್ಟಾರ್ಟ್ ಆಗ್ತಾವೆ ನಮ್ಮ ಬೋರ್ಡಿಂದ, ನಮ್ಮ ಕ್ಷೇತ್ರದಲ್ಲಿ. ಕೊನೆಯದಾಗಿ ವಿನಯ್ ಕುಲಕರ್ಣಿ ಅಂದ್ರೆ ಕ್ಷೇತ್ರದ ಜನರಿಗೆ ಒಂದು ಬಲ, ಒಂದು ಶಕ್ತಿ ಅಂತ ಇತ್ತು. ವಿನಯ್ ಕುಲಕರ್ಣಿ ಅವ್ರನ್ನ ಕ್ಷೇತ್ರದ ಜನ ಮಿಸ್ ಮಾಡ್ಕೋತಾ ಇದ್ದಾರ ಅಂತ? ಬಹಳಷ್ಟು ಮಿಸ್ ಮಾಡ್ಕೊತಾರೆ. ಯಾಕಂದ್ರೆ ಅವರು ಒಬ್ಬರು ರೈತರು, ಹಾಗೆಯೇ ನಾವು ಡೇರಿ ಬೇಸಿರೋದ್ರಿಂದ, ಡೇರಿ ಫಾರ್ಮ್ ಇರೋದ್ರಿಂದ ಬಹುತೇಕ ಸಾಹೇಬರು ಮುಂಜಾನೆದ್ದು ಡೇರಿ ಒಳಗೆ ನಿಂತರು ಅಂತಂದ್ರೆ ರೈತರ ಸಂಪರ್ಕ ಬಹಳಷ್ಟು ಇರ್ತಿತ್ತು ಅವ್ರಿಗೆ. ಮೇಲಾಗಿ ನಮ್ಮ ಕ್ಷೇತ್ರ 99% ರೈತಾಪಿ ಕುಟುಂಬದವರು. ಹಾಗಾಗಿ ನಾನು ಇದ್ರೂ ಸಾಹೇಬ್ರು ಯಾವಾಗ ಬರ್ತಾರ ಅನ್ನೋದು ಅವರಿಗೆ ಬಹಳಷ್ಟು. ಯಾಕಂದ್ರೆ ಸಾಹೇಬರು ಅವ್ರನ್ನ ಕ್ಷೇತ್ರದ ಜನ ಅನ್ಕೊತದ್ದಿಲ್ಲ, ತಮಗೆ ಬಹಳಷ್ಟು ಹತ್ತಿರವಾಗಿ ಇಟ್ಕೊಂಡಿದ್ರು ಅವ್ರನ್ನ. ಅವ್ರು ಎಲ್ಲರನ್ನೂ ಹೆಸರುಗೊಂಡು ಕರೆಯೋದ್ರಿಂದ ಹಿಡಿದು ಅವ್ರ ಮನೆಗೂ ಏನು ಅವ್ರ ಮನೆ ಕುಟುಂಬದವ್ರದ್ದು ಪರಿಚಯ ಇರ್ತಿತ್ತು, ಅವ್ರ ಮಕ್ಕಳದ್ದು ಪರಿಚಯ ಇರ್ತಿತ್ತು. ಊರೊಳಗೆ ಏನೋ ಒಂದು ಸಮಸ್ಯೆ ಬಂದ್ರೂ ಸಾಹೇಬ್ರ ಕಡೆ ಬರ್ತಿದ್ರು. ನಮಗೆ ಅಷ್ಟೇನು ಮಾಡೋಕ್ಕಾಗಂಗಿಲ್ಲ, ಆದರೆ ಆ ಸಾಹೇಬ್ರ ಪರವಾಗಿ ನಾವು ನಿಂತೀವಿ ಅಂದ್ರೂ ಸಾಹೇಬ್ರು ಬೇಕನ್ನೋದದ ಅವರಿಗೆ.
ಏನು ಹೇಳ್ತೀರಿ ಬ್ರದರ್ ನೀವು ವಿನಯ್ ಕುಲಕರ್ಣಿ ಅವರ ಅಭಿವೃದ್ಧಿ ಬಗ್ಗೆ? ಸರ್, ವಿನಯ್ ಕುಲಕರ್ಣಿ ಅವ್ರ ಅಭಿವೃದ್ಧಿ ಅನ್ನೋದು ಅವ್ರ ಕ್ಷೇತ್ರದಾಗಿಲ್ಲ ಅಂದ್ರೂ ಆರಿಸಿ ಬಂದಿದ್ರ ಮೇಲೆ ಗೊತ್ತಾಗ್ತೈತಿ. ಈಗ ಜನ ಅವ್ರನ್ನ ಹಿಂದಿನ ಪೀಡ್ನಾಗ ಅಭಿವೃದ್ಧಿ ನೋಡಿಕಾರ ಈ ಪೀಡ್ ಅವ್ರು ಒಂದು ಸಲ ತಪ್ಪು ಮಾಡಿಬಿಟ್ಟಿದ್ರು. ಈ ಸಲ ಎರಡನೇ ಸಲ ತೆಗೆದುಕೊಂಡ್ಕಾರ ಅವ್ರು ಇಲ್ಲಂದ್ರೂ ಆರಿಸಿ ತಂದಾರೆ. ಎಲ್ಲ ಅಭಿವೃದ್ಧಿಗಳು ಅವ್ರು ಏನೋ ಬೆಂಗಳೂರಾಗಿದ್ರು ಸಹಿತ ಅಕ್ಕವ್ರು ಇಲ್ಲಿ ನಿಂತ್ಕಾರ ಎಲ್ಲ ಸಮಸ್ಯೆಗಳನ್ನ ಅವ್ರಿಗೆ ಮುಟ್ಟಿಸಿ ಎಲ್ಲ ಸಾಲ್ವ್ ಮಾಡತ್ತಾರ. ನಿಂತು ಓಡಾಡಿ ಏನೋ ಇದು ಒಂದು ಕೆಲಸ ಐತ್ರಿ ಅಂದರೂ ಅಕ್ಕವ್ರಿಗೆ ಮುಟ್ಟಿಸಿರಾತು. ನಾವು ಡೈರೆಕ್ಟ್ ವಿನಯ್ ಕುಲಕರ್ಣಿ ಫೋನ್ ಹಚ್ಚಿರು ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಡೈರೆಕ್ಟ್ ನಾವು ಫೋನ್ ಹಚ್ಚಿ ಮಾತಾಡಿದ್ರು ಹಾಂ ಮಾಡಿಸ್ತೇವೆ ಅಂತಂದು. ಅವ್ರು ನಮ್ಗೆ ಬೆಂಗಳೂರಾಗಿದ್ರು ನಮ್ಮ ಕ್ಷೇತ್ರದಾಗ ಇದ್ದಂಗೆ ಅದಾರ. ಎಸ್ ವೀಕ್ಷಕರೇ, ಜನನಾಯಕ ಕಾರ್ಯಕ್ರಮದ ಮುಖೇನ ಇವತ್ತು ಇಡೀ ದಿನ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತ ತಿರುಗಾಡಿದ್ವಿ. ಆ ಸಂದರ್ಭದಲ್ಲಿ ಜನರು ಹೇಳಿರೋದು ಒಬ್ಬ ಜನನಾಯಕ ಯಾವ ರೀತಿಯಾಗಿರಬೇಕೋ ಅದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ವಿನಯ್ ಕುಲಕರ್ಣಿಯವರು ಮಾಡಿದ್ದಾರೆ. ಒಂದು ಕಡೆ ವಿನಯ್ ಕುಲಕರ್ಣಿ ಅವರು ರಾಜಕೀಯವಾಗಿ ಬಲಾಢ್ಯರಾದಂಥವ್ರು. ನೀವೀಗ ರಾಜಕೀಯಕ್ಕೆ ಬಂದಿದ್ದೀರಾ, ನಿಮಗೆ ರಾಜಕೀಯ ಹೊಸದು. ನಾನು ಕಂಡ ಹಾಗೆ ವಿನಯ್ ಕುಲಕರ್ಣಿ ಅವರು ನೋಡಿದ್ದೀನಿ, ತಮ್ಮ ಕುಟುಂಬದವನ್ನು ತುಂಬ ಹತ್ತಿರದಿಂದ ನೋಡಿರುವಂಥದ್ದು. ಒಂದು ಕಡೆ ಡೈರಿ ನೋಡ್ಕೋಬೇಕು, ಇನ್ನೊಂದು ಕಡೆ ರಾಜಕೀಯ ನೋಡ್ಕೋಬೇಕು, ಇನ್ನೊಂದು ಕಡೆ ಕ್ಷೇತ್ರವನ್ನು ನೋಡ್ಕೋಬೇಕು, ಇನ್ನೊಂದು ಕಡೆ ಕುಟುಂಬವನ್ನು ಸಂಭಾಳಿಸ್ಬೇಕು. ಕಷ್ಟ ಅನ್ನಿಸ್ತಾ ಇದೆಯಾ ಅಂತ? ಸಾಹೇಬರು ಊರಾಗಿಲ್ಲ ಅನ್ನೋದು ಒಂದೇ ಕೊರತೆ. ಆದ್ರೆ ಅವ್ರದ್ದು ಏನು ನಮ್ಗೆ ನಾವು ಏನು ಮಿಸ್ ಮಾಡ್ಕೊತೀವಿ ಅದು ಒಂದು ಕಡೆ ಇದ್ರೂ ಅವ್ರು ನಮ್ಮ ಜೊತೆಗೆ ಅದಾರ. ನಾವು ಎಲ್ಲ ಅವ್ರದ್ದು ಸಲಹೆಗೆ ತೊಗೊಂಡೇ ಮಾಡ್ತಿರ್ತೀವಿ. ಹಾಗೆಯೇ ನನ್ನ ದೊಡ್ಡ ಮಗಳು ವೈಶಾಲಿ ಡೇರಿ ನೋಡ್ಕೊತಾಳ. ಆಮೇಲೆ ಹೇಮಂತನು ದೀಪುನು ಇಬ್ಬರೂ 3 ಮಕ್ಕಳನ್ನು ನಾನು ಎಲ್ಲಿ ಒಂದು ಕಡೆ ಇರ್ತೀನೋ ಇನ್ನು ಉಳಿದ ಕಡೆ ಅವ್ರು ಇಲ್ಲಿ ಬೆಂಗಳೂರಾಗಿದ್ದರೆ ಅಲ್ಲಿ ಧಾರವಾಡದಾಗ ಈಗ ಸದ್ಯಕ್ಕೆ ಎಲ್ಲ ಪೂಜೆಗಳಾಯಿತು, ಕ್ಷೇತ್ರದ ಜನತೆಗೆ ಒಡನಾಟದೊಳಗೆ ವೈಶಾಲಿ ಅದಾಳ. ಇಲ್ಲೇ ದೀಪು ನನ್ನ ಜೊತೆಗೆ ಕೋರ್ಟಿಂದ ಕೇಸಿಂದ್ರೊಳಗೆ ಹೇಮಂತ್ ಮತ್ತು ದೀಪಾಲಿ ಇಬ್ಬರು ನನ್ನ ಜೊತೆಗೆ ಇರ್ತಾರೆ. ಏನೋ ಮ್ಯಾನೇಜ್ ಮಾಡಕತ್ತೀವಿ. ಸಾಹೇಬರು ನಮ್ಗೆ ಎವ್ರಿ ಡೇ ಇವಾಗ ಟ್ರಯಲ್ ನಡೆಯೋದ್ರಿಂದ ಕೋರ್ಟ್ನಲ್ಲಿ ಭೇಟಿ ಆಗ್ತಾರೆ. ಹಂಗಿರೋದ್ರಿಂದ ಇಂಟ್ರ್ಯಾಕ್ಷನ್ ಅಂತೂ ಯಾವಾಗೂ ಇದ್ದೇ ಇರ್ತೈತಿ. ಆದರೆ ಡೆಫಿನೆಟಾಗಿ ಅವ್ರಿಗೆ ಇದ್ದಂಗೆ ಆಗಂಗಿಲ್ಲ. ಅಷ್ಟೇ, ಎಲ್ಲಿ ನಮಗೆ ಸಾಧ್ಯ ಇತ್ತು ಅಷ್ಟು ನಿಭಾಯಿಸಕತ್ತೀವಿ. ನೀವು ಕ್ಷೇತ್ರದ ಒಬ್ಬ ಮನೆ ಮಗಳಾಗಿ ಕ್ಷೇತ್ರದ ಜನರ ಬಳಿ ಏನನ್ನ ಕೇಳಕ್ಕೆ ಬಯಸ್ತೀರಾ? ಕೇಳೋದು ನಾ ಎಲ್ಲ ಕೇಳಿಬಿಟ್ಟಿನಿ ರೀ ಅವ್ರಿಗೆ. ಸಾಹೇಬ್ರು ಇಲ್ಲ ಅಂದರು, ನಮ್ಮನ್ನು ಎತ್ತಿ ಹಿಡಿದ್ರು, ನಮಗೆ ಓಟ್ ಹಾಕಿದ್ರು, ಗೆದ್ದಿಸ್ತಂದ್ರು. ಈಗ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯನೋ ನಾನು ಅದನ್ನು ಪ್ರಯತ್ನ ಮಾಡಕತ್ತೀನಿ. ಆಮೇಲೆ ಸಾಹೇಬ್ರೂ ನಾವು ಏನು ಬೇಡಿಕೆ ಕೇಳಿದ್ವಿ ಅದನ್ನು ನಾನು ಬೆಂಗಳೂರಿಗೆ ನಾವು ತೊಗೊಂಡು ಬಂದು ಕೊಡ್ತಿದ್ವಿ. ಅವರು ಕಿತ್ತೂರಿಗೆ ಬಂದು ಭೇಟಿ ಆಗ್ತಿದ್ರು. ಎಲ್ಲವನ್ನು ಅಚ್ಚುಕಟ್ಟಾಗಿ ನಾವು ಇಲ್ಲಿ ಮಟ್ಟ ಬಹಳಷ್ಟು ಪ್ರಯತ್ನವನ್ನು ಮಾಡೀವಿ. ಬಹುತೇಕ ಅವ್ರು ಕೇಳಿದ್ದನ್ನು ನಾವು ಕೊಡಕತ್ತೀವಿ ಅನ್ಕೊತೀನಿ. ನನಗೆ ಅವ್ರು ಕೊಡೋದನ್ನು ಕೊಟ್ಬಿಟ್ಟಾರೆ ನಮ್ಮ ಕ್ಷೇತ್ರದವರು. ಈಗ ಇರೋದು ದೇವರು ದೊಡ್ಡವನು, ನಮ್ಮ ಮನೆಯವರು ಬರಬೇಕು, ಮಕ್ಕಳದೆಲ್ಲ ಅದ ಇನ್ನು ಮುಂದೆ. ಕ್ಷೇತ್ರದ ನಾವು ಅವ್ರ ಕಡೆ ನಾವು ಇನ್ನೇನು ಕೇಳಂಗಿಲ್ಲ, ನಾವು ಕೊಡಬೇಕು ಅವ್ರಿಗೆ ಅಷ್ಟೇ. ತಾವು ವಿನಯ್ ಕುಲಕರ್ಣಿ ಅವ್ರ ಗೈರು ಹಾಜರಿಯ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರು ತಮಗೆ ಸಾಕಷ್ಟು ಸಪೋರ್ಟನ್ನು ಮಾಡಿದ್ರು, ಬೆಂಬಲವಾಗಿ ನಿಂತ್ಕೊಂಡ್ರು. ಅವರಿಬ್ಬರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? CM ಸಿದ್ದರಾಮಯ್ಯ ಸರು, DK ಸರು ಬಹುತೇಕ ನಾನು ಫಸ್ಟ್ ಕೇಸ್ ಶುರುವಾದಾಗ ಭೇಟಿಯಾಗಿದ್ದೆ. ಆಮೇಲೆ ಇವಾಗ ಸಾಹೇಬ್ರು ಇಲ್ದಾಗ ಹೋದಾಗ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ಪೊಲಿಟಿಕಲಿ ಲೀಗಲಿ ಏನೇ ಹೆಲ್ಪ್ ಇದ್ದರೂ ನಾವು ನಿಮ್ಮ ಜೊತೆಗೆ ಅದೀವಿ ಅಂತ ಹೇಳಿದರು. ಈಗಾದ್ರೂ ಕ್ಷೇತ್ರದ ಬಂತು, ಕೇಸಿಂದ ಏನಾರು ಬಂತು, ನನಗೇನಾರು ಗೊತ್ತಾಗಿಲ್ಲ ಅಂದ್ರೆ ನಾವು ಹೋದಾಗ ಮಾತಾಡಿಸಿ ನನ್ನ ಏನೇ ಇದ್ರೂ ನನಗೆ ಸಹಾಯ ಮಾಡ್ತಾರೆ. ಭಾಳ ಖುಷಿ ಅವ್ರ ಜೊತೆಗೂ ಇಂಥ ಟೈಮ್ನಾಗ ನಂಗೆ ಒಂದು ಅವಕಾಶ ಸಿಕ್ಕೈತಿ. ಆದ್ರೂ ಭಾಳ ಸಂತೋಷ. ಅವ್ರನ್ನೆಲ್ಲ ಭೇಟಿ ಆಗ್ತೀನಿ ಮತ್ತು ಡಬಲ್ ಸ್ಟ್ರೆಂತ್. ಅವ್ರನ್ನ ಭೇಟಿಯಾದಾಗ ನಾವು ಎಲ್ಲ ಕಷ್ಟದಿಂದ ಹೊರಗೆ ಬರ್ತೀವಿ ಅಂತ ಅನಿಸ್ತೈತಿ. ವಿನಯ್ ಕುಲಕರ್ಣಿ ಅವರು ಧಾರವಾಡ ಕ್ಷೇತ್ರದಲ್ಲಿ ಇಲ್ಲದೇ ಇರಬಹುದು. ಈ ಕ್ಷಣಕ್ಕೆ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ಅವರ ಧರ್ಮಪತ್ನಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಕಡೆಯೂ ಕೂಡ ಓಡಾಡಿ ಎಲ್ಲ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾರೆ. ಜೊತೆಗೆ ರೈತರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಮಾತನಾಡೋದನ್ನು ಕೇಳಿಸ್ಕೊಂಡ್ವಿ. ಹಾಗಾಗಿನೇ ಒಬ್ಬ ಜನನಾಯಕ ಯಾವ ರೀತಿಯಾಗಿರಬೇಕು ಆ ರೀತಿಯಾದಂಥ ಕೆಲಸಗಳನ್ನು, ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ವಿನಯ್ ಕುಲಕರ್ಣಿ ಅವರು ಹೊಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನ ಮಾತನಾಡಿದ್ದಾರೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.